ಬರ್ಡೇದ್ದೇ ಅವನೇ ತೆಗಿತಾ ಇದ್ದಾನೆ. ಕ್ಲೀನ್ ಮಾಡು ಮಗ. ಒಳ್ಳೆ ಕೆಲಸ ಎಲ್ಲ ಮಾಡಿ ಎಲ್ಲ ತೆಗಿ. ಎಂತ ಇದು ಮನಸ್ಸಿಗೆ ನೋವು. ಹಾಂ ಒಳ್ಳೆಯದು. ಹೇಗಾಯ್ತು ಬರ್ಡೇ? ಒಳ್ಳೆ ಆಯ್ತು. ಒಳ್ಳೆ ಆಯ್ತಾ? ಖುಷಿ ಆಯ್ತಾ ನಿಮ್ಗೆ? ತುಂಬಾ ಖುಷಿ ಆಯ್ತು. ಆಥೆಂಟಿಕ್ ಸ್ಟೈಲ್ ಅಲ್ಲಿ ಮಾಡಿದ್ದು. ಓಕೆ, ಇದು ಏನು ಗೊತ್ತುಂಟ, ಈಗ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಇವತ್ತು. ಅದೇ ಕೆಲಸ ನಮ್ಮದು ಮೊನ್ನೆಯಿಂದ ಕ್ಲೀನಿಂಗ್ ಸಾಕಾಗಿ ಹೋಯಿತು ನಮಗೆ. ಇಷ್ಟು ಕ್ಲೀನ್ ಯಾರು ಮಾಡಲಿಲ್ವ ಅಂತ ಹಾಗೆ ಅನಿಸ್ತದೆ ಕೆಲವು ಮೇಡಮ್. ಓಕೆ, ಆ ಮನೆ ಖಾಲಿ ಮಾಡಿ ಆ ಮನೆ ಕ್ಲೀನ್, ಈ ಮನೆ ತುಂಬಿಸಿ ಈ ಮನೆ ಕ್ಲೀನ್, ನಿನ್ನೆ ವಿನದ್ದು ಬರ್ಡೇ ಮಾಡಿ ಇವತ್ತು ಪುನಃ ಕ್ಲೀನ್ ಅಲ್ಲ ವಿನು? ಹೌದು, ನಾವು ಕ್ಲೀನ್ ಆಗದಿದ್ರೆ ನಿನ್ನೆ ಅವನ ಬರ್ಡೇ ಅಂತ ಆವಾಗ ಕ್ಲೀನ್. ಹೌದು, ನಿನ್ನೆ ಅವನ ಬರ್ಡೇ ಅಂತ ಹೇಳಿ ಕ್ಲೀನ್, ಮೊನ್ನೆ ಫಾದರ್ ಬರ್ತಾರಂತ ಆವಾಗ ಕ್ಲೀನ್. ಎಲ್ಲ ಸಾಕಾಗಿ ಹೋಗಿದೆ ನಮಗೆ. ಇನ್ನು ಅಮ್ಮ ಕೆಳಗಡೆ ದೋಸೆ ಮಾಡ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ಆಗಬೇಕು. ಇವಾಗ ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಯಾಕಂದ್ರೆ ನಿನ್ನೆ ಮಲಗುವಾಗ ತುಂಬ ಲೇಟ್ ಆಗಿದೆ. ನಾವು ವಡಾ ತರ್ತಾರ ಅನ್ನೋದು ಅಣ್ಣ. ವಡೆ ತರ್ತಾರೆ ಕೇಳಿದ್ರ ನೀವು? ಅಣ್ಣ ವಡೆ ತರ್ತಾರೆ ಹೇಳಿದಂತೆ ನಿನ್ನೆ. ಅಮ್ಮಲ್ಲಿ ದೋಸೆ ಮಾಡಿದಾರಲ್ಲ, ಅದನ್ನೇನು ಮಾಡುದು? ನೀವು ಹೇಳಿದ್ರಲ್ಲ ಫ್ರಿಜ್ ಅಲ್ಲಿ ಇಡಿ ಅಂತ. ನಾನು ದೋಸೆ ಹಿಟ್ಟನ್ನು ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಹೇಳಿದ್ದೆ. ಹೌದು, ಅದ್ರ ದೋಸೆ ಮಾಡಿದಾರಲ್ಲ, ಅವರೊಂದು ಫ್ರಿಜ್ ಅಲ್ಲಿ ಇಡ್ಲಿಕ್ಕೆ ಅವ್ರು ಕೇಳುದು ಇಲ್ಲ. ಇಡ್ಲಿ ನೀರಲ್ಲಿ ಹಾಕಿ ಇಡ್ಲಿಕ್ಕೆ ಇರ್ಲಿಲ್ಲ. ಹಾಂ, ವಡೆ ಮಾಡಬೇಕಂತ ಇದ್ದೀವಿ ಮನೆಯಲ್ಲೇ ನಾವು. ಆದರೆ ಇದು ಎಂಥದ್ದು ಉದ್ದಿನ ಬೇಳೆ ಖಾಲಿಯಾಗಿದೆ ನಮ್ಮ ಮನೆಯಲ್ಲಿ. ಉದ್ದಿನ ಬೇಳೆ ಖಾಲಿ. ನಾಳೆ ಖಾಲಿ ಯಾವಾಗ? ನಾಳೆ. ಯಾಕೆ ಇವತ್ತು ತೊಂದರೆ ಆಗಲ್ವಾ? ಗ್ಯಾಸ್ ಇಲ್ಲ ಮೊದಲೇ. ಗ್ಯಾಸ್ ಕೂಡ ನಮ್ಮ Induction ಮನೆಯಲ್ಲಿ ಇದೆ. ಖಾಲಿ. ಇಂಡಕ್ಷನ್ ಇದೆ. ಇಂಡಕ್ಷನ್ ಅಲ್ಲಿ ಮಾಡಿ ತಿನ್ನುವ. ಇಂಡಕ್ಷನ್ ಅಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಕೂಡ ನಮ್ಮ ಮನೆಯಲ್ಲಿ ಖಾಲಿ. ನಾವು ವಿಲೇಜ್ ಸ್ಟೈಲ್ ಮಾಡ್ತೇವೆ ಹೊರಗಡೆ. ಇಂಡಕ್ಷನ್ ಅನ್ನು ಇಟ್ಟ ಸ್ವಲ್ಪ ಬ್ರೈನ್ ಯೂಸ್ ಮಾಡ್ತಾ. ಕಟ್ಟಿಗಿಲ್ವಾ? ಕಟ್ಟಿಗಿಲ್ವಾ? ಕಟ್ಟಿಗೆ ಕೂಡ ನಮ್ಮ ಮನೆಯಲ್ಲಿ ಖಾಲಿ. ಸೀರಿಯಲ್ ಎಲ್ಲ ಆಗ ರೈಸ್ 3 ಸಲ. ಹಾಂ. ಓಕೆ, ಇನ್ನೆಂತ ಉಂಟು? ಫಸ್ಟಿಗೆ ಬ್ರೇಕ್ಫಾಸ್ಟ್ ಆಗಬೇಕು. ನಾನು ಸ್ವಲ್ಪ ಎಡಿಟಿಂಗ್ ಬಾಕಿ ಇತ್ತು, ಅದನ್ನೇ ಮಾಡ್ತಾ ಇದ್ದೆ. ವಿಡಿಯೋ ಹಾಕಬೇಕಲ್ವ, ನಿನ್ನೆ ಸ್ವಲ್ಪ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಇವತ್ತು ಹಾಕಿದ್ದೀವಲ್ಲ. ಅಲ್ಲ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಇವತ್ತಿಗೆ. ಹಾಂ, ಹಾಗೆ ಇವತ್ತು ಮಾಡ್ತಾ ಇದ್ದೆ ಬೆಳಿಗ್ಗೆ ಎದ್ದು. ಇನ್ನು ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ. ಕೊಡು. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಅಮ್ಮ ಇದಿರ್ದಮ್ಮ, ಇದು ಕೂಡ ತಿನ್ಲಿಕ್ಕ ನಮಗೆ? ಅದು ಸ್ವಲ್ಪ ಎಣ್ಣೆ ಹಾಕಿ ತಿನ್ಲಿಕ್ಕೆ. ಎಣ್ಣೆ ಹೀಗೆ ಮಾಡಿ ತಿನ್ಲಿಕ್ಕೆ ಅಲ್ಲ? ಚೆನ್ನಾಗಿ ಆಗುತ್ತೆ. ಓಕೆ, ದೋಸೆ ರೆಡಿ ಆಯ್ತು. ಸುಮಾರು ಟೈಮ್ ಆಯ್ತಲ್ಲ ದೋಸೆ ತಿನ್ನದೆ ನಾವು, ತುಂಬ ಟೈಮ್ ಆಯ್ತು. ಉಂಡೆ ಇಟ್ಟು ಮಾಡ್ಲಿಕ್ಕೆ ಅಲ್ಲೆಲ್ಲ ಮಾಡ್ತೇನೆ ನಾನು, ಸುಮ್ಮನೆ ಮಾಡಿ ಇಡೋದು ಬೇಡ. ಮತ್ತೆ ನಿನ್ನೆ ಚಿಕನ್ ಸಾರು. ಬನ್ನಿ ಅಟ್ಯಾಕ್. ಲೇಟ್ ಇಲ್ಲ. ಇವಾಗ ನಮ್ದು ಐಸ್ ಕ್ರೀಮ್ ಪಾರ್ಟಿ. ನಮ್ದಕ್ಕೆ ಐಸ್ ಕ್ರೀಮ್ ತಿನ್ನುವುದು. ಯಾವ್ದು ಐಸ್ ಕ್ರೀಮ್? ಬೆಲ್ಜಿಯಂ ಚಾಕ್ಲೇಟ್ ಅಂಡ್ ಬ್ಲ್ಯಾಕ್ ಕರೆಂಟ್. ಬೆಲ್ಜಿಯಂ. ಬ್ಲ್ಯಾಕ್ ಕರೆಂಟ್, ಪಜ್ಜುಗೆ ಬೆಲ್ಜಿಯಂ. ಬೆಲ್ಜಿಯಂ ಅಂದ್ರೆ ಇಷ್ಟ. ನನಗೆ ಬೇಡ ಅಂತೆ, ಮಲಗಿದ್ದಾರೆ. ಅವರಿಗೆ ಬೇಡಂತೆ. ಓಕೆ, ಇವಾಗ ನಾವು ನಮ್ಮ ಮತ್ತೆ ಹಳೆ ಮನೆಗೆ ಎಂಟ್ರಿ ಕೊಟ್ಟಿದ್ದೀವಿ. ಇನ್ನು ಕೂಡ ಕೆಲವು ನಮ್ದು ಇಲ್ಲಿ ಉಂಟು. ಕೆಲವರು ಕೇಳ್ತಿದ್ರಲ್ಲ ತರಕಾರಿ ಎಲ್ಲ ಏನು ಮಾಡಿದ್ರು ಅಮ್ಮ, ಪಾಟ್ ಎಲ್ಲ ಇತ್ತು. ಕೆಲವು ನಾವು ನೇಬರ್ಸಿಗೆ ಕೊಟ್ವಿ, ಇನ್ನು ಕೆಲವು ಉಂಟು ಅದನ್ನು ನಾವು ಅಲ್ಲಿಗೆ ಅಂದರೆ ಪಾಟಲ್ಲಿ ನೆಟ್ಟಿದ್ದು
ತೊಟ್ಟೆಯಲ್ಲಿ ನೆಟ್ಟಿದ್ದೆಲ್ಲ ನಾವು ತಗೊಂಡು ಹೋಗ್ತಾ ಇದ್ದೇವೆ. ಆಮೇಲೆ ಕೆಲವು ನೆಟ್ಟಿಟ್ಟು ಕೊಡೋದು, ಮತ್ತೆ ಕೆಲವು ಆಗುದಿಲ್ಲ, ಅದನ್ನು ಇಲ್ಲಿದ್ದವರಿಗೆಲ್ಲ ಕೊಟ್ಟು ಹೋಗೋದು ಅಂತ ಹೇಳಿ. ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಏಯ್ ಏಯ್ ಎಂತ ಗಲಾಟೆ ಮಾಡುದು? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಬ್ರೇಕ್ಫಾಸ್ಟ್ ಹೊರಗಡೆಯಿಂದ ತಗೊಂಡು ಬಂದಿದ್ದು. ಅಮ್ಮ ಮಾಡ್ತೀನಿ ಅಂತ ಹೇಳಿದ್ರು, ಆದರೆ ಮೊನ್ನೆಯಿಂದ ವಡ 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 ಹೇಳ್ತಾ ಇದ್ರು, ತಲೆ ತಿಂತಾ ಇದ್ರು. ಹಾಗೆ ಮನೆಯಲ್ಲಿ ನಾನು ಹೇಳಿದ್ದಲ್ಲ, ಉದ್ದು ಖಾಲಿಯಾಗಿದೆ ನಮ್ಮ ಮನೆಯಲ್ಲಿ. ಹಾಗೆ ಹೊರಗಡೆಯಿಂದ ವಡ ಮತ್ತೆಂತ ಗೋಳಿ ಬಜ್ಜಿ, ಗೋಳಿ ಬಜ್ಜಿ. ಗೋಳಿ ಬಜ್ಜಿ ಅವರಿಗೆ ಶೀರ ಇಷ್ಟ, ವಡ ಶೀರ ಇಷ್ಟ ಅವರಿಗೆ. ತಿನ್ನಣ ಮನೆಯಲ್ಲೇ ಮಾಡೋಣ. ಗ್ಯಾಸ್ ಆಯ್ತು. ಸರಿ, ಗ್ಯಾಸ್ ಬೈದ್ರೆ ಅಂದ್ರೆ ಗ್ಯಾಸ್ ಉಂಟು, ಅದ್ರ ಅಗ್ರಿಮೆಂಟ್ ಎಲ್ಲ ಆಗದೆ, ಇಲ್ಲಿ ಟ್ರಾನ್ಸ್ಫರ್ ಎಲ್ಲ ಆಗಲ್ಲ, ಅಲ್ಲಿ ಹೋಗಿ ತರಬೇಕಲ್ಲ ನಾವು. ನಿನ್ನೆ ಸಂಡೇ ಆಗಲಿಲ್ಲ, ಹಾಗೆ ಇವತ್ತು ಹೋಗಿ ತಗೊಂಡು ಬರಬೇಕು. ಬನ್ನಿ ತಿನ್ನಿ. ಏನ್ ಮಾಡ್ತಾ ಇದ್ದೀರಾ? ನಾನು ಮೀನು ಸಾರು ಇವತ್ತು. ಮಕ್ಕಳಿಗೆಲ್ಲ ಮೀನು ಫ್ರೈ, ನಮಗೆ ಮೀನು ಸಾರು. ಇವತ್ತೇನು ಮೀನು ಸ್ಪೆಷಲ್? ಇವತ್ತು ಯಾಕೆ ಮೀನು ಸ್ಪೆಷಲ್? ಮೀನಂದ್ರೆ ನಾಳೆ ಇದಲ್ಲ, ಆಶ್ ವೆನ್ಸ್ಡೇ. ನಮಗೆ ಲಂಚ್ ಸೀಸನ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ನಾಳೆಯಿಂದ ನಮಗೆ ಇದು ಎಂತ ಹೇಳುದು, ನಾನ್ ವೆಜ್ ಎಲ್ಲ ತಿನ್ಲಿಕ್ಕಿಲ್ಲ, ಕಪ್ಪು ತಿಂಗಳು. ಹಾಗೆ ನಾಳೆಯಿಂದ ಅಂದ್ರೆ ನಾಳೆ ಇದು ಉಪವಾಸ ನಮಗೆ. ಅಂದರೆ ಎಲ್ಲರೂ ಮಾಡುದಿಲ್ಲ, ಕೆಲವರು ಮಾತ್ರ ಮಾಡ್ತಾರೆ. ಹಾಗೆ ನಾಳೆ ಮೀನು ಮಾಂಸ ಎಲ್ಲ ಏನು ತಿನ್ಲಿಕ್ಕೆ ಇಲ್ಲ. ಮತ್ತೆ ಯಾವಾಗಲೂ ಸಹ ಫ್ರೈಡೇ ದಿವಸ ಇಲ್ಲ ತಿನ್ಲಿಕ್ಕೆ ನಮಗೆ. ಒಂದು 48 ದಿವಸ ವೃತ ಇಡುವುದು. ಕೆಲವರು 48 ದಿವಸ ತಿನ್ನುವುದೇ ಇಲ್ಲ, ನಾವು ತಿಂತೇವೆ ಮಾತ್ರ, ನಮಗೆ ಆಗಲ್ಲ. ಅಂದ್ರೆ ಮಾಂಸ ತಿನ್ನಲ್ಲ, ಫ್ರೈಡೇ ಮಾತ್ರ, ಬೇರೆ ದಿವಸ ತಿಂತೇವೆ. ಕೆಲವರು ವೆನ್ಸ್ಡೇ ತಿನ್ನುವುದಿಲ್ಲ, ಫ್ರೈಡೇ ದಿವಸ ತಿನ್ನುವುದಿಲ್ಲ, ವಾರದಲ್ಲಿ 2 ದಿನ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತೇ ನೋಡಿ ಮೀನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅಪ್ಪ ಹೇಳಿದ್ರು, ಇವತ್ತು ಮೀನು ತಿನ್ಬೇಕು, ನಾಳೆಯಿಂದ ಇಲ್ಲ. ಅವರು 48 ದಿವಸ ತಿಂದಿಲ್ಲ ಅಂತೆ ಮೀನು ಮತ್ತೆ ಮಾಂಸ. ಹಾಗೆ ಅವರು ಇವತ್ತು ಹೋಗಿ ಸ್ಟೇಟ್ ಬ್ಯಾಂಕಿಗೆ ಅಂತ ಹೇಳಿದ್ರು. ಮತ್ತೆ ಹೋದದ್ದು ದಕ್ಕೆಗೆ ಹೋಗಿ ಬಾಂಗ್ಡ ಮತ್ತೆ ಇದು ಎಂತ ಇದು ದೊಡ್ಡ ನಂಗು ಮೀನು ಹೇಳ್ತಾರೆ, ಅದು ತಂದಿದ್ದಾರೆ. ಹಾಗೆ ಓಕೆ ಮಾಡಿ. ಮತ್ತೆ ಅದೆಂತ? ಇದು ಅರವೆ ಸೊಪ್ಪು, ಇದು ಮೂಲಂಗಿ ಸೊಪ್ಪು, ಮೂಲಂಗಿ ಮತ್ತೆ ಮೂಲಂಗಿ ಸೊಪ್ಪು ಒಳ್ಳೆ ಉಂಟು, ಫ್ರೆಶ್ ಉಂಟು. ಇದು ನಮ್ಮ ಪ್ರಿಯನಿಗೆ ತುಂಬಾ ಇಷ್ಟ ಮೂಲಂಗಿ ಸೊಪ್ಪು ಅಂದ್ರೆ, ಹಾಗೆ ತಂದಿದ್ದಾರೆ.
ಹಾಗೆ ಇವತ್ತು ಯಾವ್ದು ಮಾಡೋಣ ಪ್ರಿಯ? ಮೂಲಂಗಿ ಸೊಪ್ಪು ಮೂಲಂಗಿ ಮಾಡೋಣಮ್ಮ. ಮೂಲಂಗಿ ಮಾಡೋಣ ಅಲ್ಲ, ಹಾಗೆ ಸೊಪ್ಪು ನಾಳೆಗೆ ಇಡೋಣ. ನಾಳೆ ಚಟ್ನಿ ಮತ್ತೆ ಗಂಜಿ ನಮ್ಗೆ. ನಾಳೆ ಚಟ್ನಿ ಮತ್ತೆ ಗಂಜಿ. ಎಟ್ಟಿ ಚಟ್ನಿ ಅಲ್ಲ, ನಾರ್ಮಲ್ ಚಟ್ನಿ. ಇಲ್ಲ, ಖಾಲಿ ಆಯ್ತು. ಹೌದಾ? ನಿನ್ನೆ ಖಾಲಿ ಮಾಡಿ ಬಿಟ್ಟಿದ್ದೇನೆ. ನಾವು ಎಂತ ತುಂಬಾ ಆಸೆ ಉಂಟು ಅದನ್ನು ಬಿಡುವುದು ಅಂತ ಹೇಳಿ, ಹಾಗೆ ಉಪವಾಸ ನಮ್ದು. ಅಂದ್ರೆ ನಾರ್ಮಲ್ ಊಟ ಮಾಡ್ತೀವಿ, ಆದ್ರೆ ಕೆಲವೊಮ್ಮೆ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಇರುತ್ತಲ್ಲ ನಮ್ದು ಆಸೆ. ಮಧ್ಯಾಹ್ನ ಅಂದ್ರೆ ಸ್ನ್ಯಾಕ್ಸ್ ಅದು ಇದೆಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡುದು. ಬೆಳಿಗ್ಗೆ ಎದ್ದು ಇದು ಇಲ್ಲ, ಬ್ರೇಕ್ಫಾಸ್ಟ್ ಇಲ್ಲ. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ ನಮ್ಗೆ, ಮಧ್ಯಾಹ್ನ ಗಂಜಿ ಊಟ. ಓಕೆ ಮಾಡಿ. ರೆಡಿ ಆಯ್ತಾ? ಎಂತ ಮೀನಿಗಾಗಿ ಫೈಟ್ ಮಾಡುದು ನೀವು ಅಮ್ಮ ಮಗಳು? ಇದೆಂತ, ಇದು ಕೂಡ ಫ್ರೈ ಮಾಡಿದ್ರಾ? ಓ ಅಪ್ಪ, ಅದು ನಂಗೆ ಕೊಡಿ. ಹೌದು ಅದೇ. ಅದು ನೋಡು ಎಲ್ಲುಂಟು ಫ್ರೈ, ಫ್ರೈ ಎಲ್ಲ ಎಲ್ಲುಂಟು ನೋಡು. ಸೈಡ್ ಬಾ. ಬಂಗುಡೆ ಫ್ರೈ, ನಂಗು ಫ್ರೈ, ಅದೊಂದು ಇದು ಬಂಗುಡೆ ಕರಿ. ಒಂದು ವರ್ಷ ಮೀನು ತಿನ್ನೋದಾಗಿ ಇವತ್ತೆಲ್ಲ ಇದು ಮೂಲಂಗಿಯಾ? ಪಲ್ಯ. ಪಲ್ಯ ಇದು ಯಾರಿಗೆ? ಅದು ನಾಯಿಗೆ. ನಾಯಿ ಬಿರಿಯಾನಿ, ಸಾರಿ ಮೀನು ಪುಲಾವ್. ಅದೇ ಅಪ್ಪನಿಗೆ ಹೇಳಿದೆ ನಾನು, ಮೀನು ಪುಲಾವ್ ಮಾಡಿ ಇಟ್ಟಿದ್ದೇನೆ, ಬೇಕಾದ್ರೆ ಗಂಜಿ ಬೇಕಾದವರಿಗೆ ಗಂಜಿ ಉಂಟು. ಏಮರ್ರೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆಕ್ಸ್ಟ್ ಡೇ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಆಗ್ತಾ ಉಂಟು. ಬ್ರೇಕ್ಫಾಸ್ಟ್ ಆಗಿ ಆಮೇಲೆ ಇವತ್ತು ನಮಗೆ ಎಂತ ಗೊತ್ತುಂಟ, ಕಪ್ಪು ದಿನ, ಶಿಂಜಿಸೋ ಬುಧವಾರ ಅಂತ ಹೇಳ್ತೀವಿ ನಾವು. ಕಪ್ಪು ದಿನ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ. ಹಾಗೆ ಅದರದ್ದು ಏನೆಲ್ಲ ಉಂಟು ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೆಸಿಪಿಯನ್ನು ಆಲ್ರೆಡಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ. ಸೂಪರ್ ಅಂದರೆ ಸೂಪರ್ ಆಗುತ್ತೆ ಇದು. ಓಕೆ, ಇವಾಗ ಮತ್ತು ಬೆಳಿಗ್ಗೆ ಏನು ತಿನ್ನಲಿಲ್ಲ, ಒಂದು ಟೀ ಕುಡಿದ್ವಿ. ಚಟ್ನಿಗೆ ರೆಡಿ ಆಗ್ತಾ ಉಂಟು ಮಧ್ಯಾಹ್ನಕ್ಕೆ. ಗಂಜಿ ಹಾಗೂ ಚಟ್ನಿ. ಇವತ್ತು ನಮಗೆ ಕಪ್ಪು ದಿನ ಸ್ಟಾರ್ಟ್ ಆಗುತ್ತೆ. ಹಾಗೆ ನೋಡಿ, ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಅಂತ ಹೇಳಿದ್ದು, ಆದರೆ ಇದು ಹಣ್ಣಾಗ್ತಾ ಬಂದಿದೆ. ಫ್ರಿಜ್ಜಲ್ಲಿಟ್ಟು ಮಾವಿನಕಾಯಿಯನ್ನು ಫ್ರೀಸರಲ್ಲಿ ಇಡೋದು. ಯಾವಾಗ ಬೇಕು ನೋಡಿ ಆವಾಗ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟರೆ ಆಯಿತು. ಈ ರೀತಿ ಆಗುತ್ತೆ. ಫ್ಲೇವರ್ ಸೇಮ್ ನಿಮಗೆ ಮಾವಿನಕಾಯಿ ರಾ ಮ್ಯಾಂಗೋ ಫ್ಲೇವರ್ ಹೇಗಿರುತ್ತೆ ನೋಡಿ ಹಾಗೆ ಬರುತ್ತೆ. ಫ್ರೀಸರಲ್ಲಿ ಇಟ್ಟು ಬಿಡಬೇಕು, ಯಾಕಂದರೆ ಹೊರಗಡೆ ಇಟ್ಟರೆ ಅದು ಹಣ್ಣಾಗುತ್ತೆ ಅಲ್ವಾ, ಹಾಗೆ, ಅಥವಾ ಬಾಡುತ್ತೆ. ಈಗ ಊಟ ಮಾಡೋದು ಎಲ್ರಿಗೆ ಜೋರು ಹಸಿವಾಗಿದೆ ಇವತ್ತು. ಯಾಕೆಂದರೆ ಬೆಳಿಗ್ಗೆಯಿಂದ ಯಾರಿಗೂ ಹೊಟ್ಟೆಗೆ ಏನಿಲ್ಲಲ್ಲ, ಹಾಗೆ ಚಟ್ನಿ, ಉಪ್ಪಿನಕಾಯಿ, ಗಂಜಿ, ಚಟನಿ. ಇವತ್ತು ಆ್ಯಶ್ ವೆನಸ್ಡೇ ಆದ್ದರಿಂದ ನಮಗೆ ನಮ್ಮ ನೆತ್ತಿಯ ಮೇಲೆ ಉಂಟಲ್ಲ
ಬೂದಿ ಉಂಟು ನೋಡಿ, ಅದನ್ನು ಹಾಕಿ ದೇವರ ಕ್ರಾಸ್ ಉಂಟು ನೋಡಿ, ಶಿಲುಬೆ ಅಂತ ಹೇಳ್ತೀವಿ, ಆ ಕ್ರಾಸನ್ನು ಹಾಕ್ತಾರೆ. ಎಲ್ಲರ ನೆತ್ತಿ ಮೇಲೆ ಹಾಕ್ತೀವಿ. ಅದೊಂದು ಸಂಕೇತ ಇವತ್ತಿಂದ ಯೇಸುವಿನ ಜೀಸಸ್ ಕಷ್ಟದ ದಿನಗಳು ಸ್ಟಾರ್ಟ್ ಆಯಿತು ಅಂತ ಹೇಳಿ. ಓಕೆ, ಚರ್ಚಿಂದ ಬಂದ್ವಿ. ಇವತ್ತಂದರೆ ಎಲ್ರಿಗೂ ಜೋರ ಹಸಿವಾಗಿದೆ, ಏನಂತ ಗೊತ್ತಿಲ್ಲ. ಹಾಗೆ ನಾನು ಮಧ್ಯಾಹ್ನ ಇದು ಮಾಡಿದ್ದೆ, ಎಂತ ಹುಳಿ ಕಲಂಜಿ ಕಡುಬು ಮಾಡಿದ್ದೆ. ಮತ್ತು ಇವಾಗ ಚಟ್ನಿ ಮಾಡಿ ಅದೇ ತಿಂತಾ ಇದ್ದಾರೆ ಮಕ್ಕಳು, ಜೋರ ಹಸಿವಾಗಿದೆ ಅಂತ. ಅಂದರೆ ಇವತ್ತು ಬೆಳಿಗ್ಗೆ ಕೂಡ ಏನಿಲ್ಲ, ಮಧ್ಯಾಹ್ನ ಕೂಡ ಸ್ವಲ್ಪ ಊಟ ಮಾಡಿದ್ದಿರಬೇಕು. ಹಾಗೆ ಎಲ್ಲರ ಹೊಟ್ಟೆ ಚುರುರಾಗಿದೆ. ಹಸಿವಿದ್ರೆ ಏನಂತ ಈ ಟೈಮಲ್ಲಿ ಗೊತ್ತಾಗುತ್ತೆ ಎಲ್ರಿಗೆ. ಇಲ್ಲದ್ರೆ 3 ಹೊತ್ತು ತಿನ್ನುವಾಗ ಗೊತ್ತೇ ಆಗಲ್ಲ ಅಲ್ಲ. ಇವಾಗ ನೋಡಿ ಹೇಗೆ ಗೊತ್ತಾಗುತ್ತೆ. ಮತ್ತೆ ಅದರೊಂದಿಗೆ ಎಳ್ಳು ಜ್ಯೂಸ್, ಅಮ್ಮನ ಸ್ಪೆಷಲ್ ಎಳ್ಳು ಜ್ಯೂಸ್. ಎಳ್ಳು ನೀರು. ಹೇಗೆ ಅಮ್ಮ ಮಾಡೋದು ಎಳ್ಳು ಜ್ಯೂಸು? ನಮಗೂ ಹೇಳಿಕೊಡಿ ಅಮ್ಮ. ಎಳ್ಳು ಜ್ಯೂಸ್ ಹೇಗೆ ಮಾಡೋದು? ಯಾಕೆ ಚೆನ್ನಾಗಿದೆ ಅದಕ್ಕೆ. ಸ್ಪೆಷಲ್ ಎಳ್ಳು ಜ್ಯೂಸ್. ಜ್ಯೂಸಿನ ಅಂಗಡಿಯವರು ನಿಮ್ಮಿಂದ ಕಲಿಯುವುದು ಎಳ್ಳು ಜ್ಯೂಸ್ ಮಾಡಲಿಕ್ಕೆ. ಫುಲ್ ಹಣ ವಸೂಲ್ ಅವ್ರದ್ದು, ಖರ್ಚಿಲ್ಲ ಜಾಸ್ತಿ ಅಲ್ಲಮ್ಮ. 10 ಲೀಟರ್ ನೀರು ಹಾಕಿದ್ರೆ ಆಯ್ತು. ಅವರಿಗೆ ಅವ್ರು ಮಾಡ್ತಾರೆ, ಅವ್ರಿಗೆ ಮರ್ತು ಹೋಗಿತಿರ್ಬೇಕು ಹಾಲಾಕಿ. ಇಲ್ಲಪ್ಪ, ನಾನು ಇಷ್ಟವರೆಗೆ ಯಾವತ್ತು ಮಾಡಲಿಲ್ಲ. ಅಲ್ಲೆಲ್ಲ ಮಾಡಿದ್ರಲ್ಲ ಮೊದಲು. ಇಲ್ಲಿರಲ್ಲಿ ಅಲ್ಲ, ಅವರು ನಾವು ಫಸ್ಟ್ ಮಾಡಿದ್ವಿ ಬಂಟ್ವಾಳದಲ್ಲಿ, ಅಲ್ಲಿ ಮೆರವಣಿಗೆಯಲ್ಲಿ ಮಾಡ್ತಿರ್ಲಿಲ್ಲ. ಅಲ್ಲಿ ಅವರು ನಮಗೆ ಗೊತ್ತಿಲ್ಲ 50 ಗ್ರಾಮ್ ನಾವಲ್ಲ ಹೇಳಿದ್ದು ಎಳ್ಳು ಹಾಲಾಕಿ ಮಾಡಿ. ನನಗೆ ಬರ್ತೀರ, ನನಗೆ ಗೊತ್ತಿಲ್ಲ. ನೀನು ಹೇಳು ಮೀನು, ಹೇಗೆ ಮಾಡುದು? ಬಾರಿ ಅವರಿಂದ ಮಾತಾಡ್ತಾ ಇದ್ದಾರೆ. ಹೇಳು ಹೇಗೆ? ಎಳ್ಳು ನೀರಲ್ಲಿ ಹಾಕಿ ಇಡಬೇಕು. ಎಷ್ಟೊತ್ತು? ಅದೆಷ್ಟು ತನಕ ಅದು ಇದು ಬಂದಿಲ್ಲ ಅಷ್ಟು ತನಕ. ಮತ್ತೆ ಹೇಳ್ತೀಯ ಇವತ್ತು? ಮತ್ತೆ ಅದು ಇದರೊಳಗೆ ಹಾಕ್ಬೇಕು. ಸೋಸ್ಬೇಕು. ಮಿಕ್ಸಿ ಒಳಗೆ. ಮಿಕ್ಸಿ ಒಳಗೆ ಸೋಸ್ಬೇಕು. ಪಿನ್ ಆದ್ಮೇಲೆ ಅದು ಅದಕ್ಕೆ ಹಾಲು ಹಾಕ್ಲಿಕ್ಕೆ, ಹಾಲು ಹಾಕಿ ಆಯ್ತು. ಗ್ರೈಂಡ್ ಮಾಡ್ಲಿಕ್ಕಿಲ್ವಾ? ಬೆಲ್ಲ ಹಾಕ್ಲಿಕ್ಕಿಲ್ವಾ? ಲಾಸ್ಟಿಗೆ ಅಲ್ಲ, ಎಂತ ಲಾಸ್ಟಿಗೆ? ಇದು ನೀರಲ್ಲ, ಹಾಲಕ್ಕೆ ಮುಂಚೆ ಗ್ರೈಂಡ್ ಮಾಡಿ ಮತ್ತೆ ಆಮೇಲೆ ಅಷ್ಟೇಯಾ? ಬೆಲ್ಲ ಎಲ್ಲ ಏನು ಬೇಡವಾ? ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ. ರುಚಿಗೆ ತಕ್ಕಷ್ಟು. ಅದು ಉಪ್ಪು ಮಾರೆ, ಬೆಲ್ಲ ಆಗೋದಲ್ಲ. ರುಚಿಗೆ ತಕ್ಕಷ್ಟು. ಎಳ್ಳು ಹೇಗಿರ್ತದೆ ನೋಡ್ಲಿಕ್ಕೆ? ವೈಟ್ ಹೇಗಿರ್ತದೆ? ಅದು ಕಡ್ಲೆ ಮಾರೆ, ಕಡ್ಲೆ. ಪಜ್ಜು ಏನ್ ಮಾಡ್ತಾ ಇದೀಯ? ಏನನ್ನ? ತೆಂತುದಾಗಲ್ಲ ಮೀನು. ಅಮ್ಮ ನಂಗೆ ಅಮ್ಮ ಮತ್ತೆ ಅಮ್ಮ ಮತ್ತೆ ಬಾ ಅಮ್ಮ ಮತ್ತೆ ಅಪ್ಪ, ಅಮ್ಮ ಮತ್ತೆ ಅಪ್ಪ, ಅಪ್ಪ ಅಪ್ಪ ಅಪ್ಪ. ಅಮ್ಮ ಮತ್ತೆ ಅಪ್ಪ ನಮಗೆ ಗಿಫ್ಟ್ ಕೊಡ್ಲಿಕ್ಕೆ ಬಾಕಿ ಇತ್ತು, ಅದು ಇವತ್ತು ಬಂತು. ಮೊನ್ನೆ ಕೊಡ್ಲಿಲ್ಲ, ಬಾಕಿ ಇತ್ತ ದುಕ್ರ? ಅವತ್ತು ಮೊನ್ನೆ ಕೊಡ್ಲಿಲ್ಲ. ಇದು ಸೆಕೆಂಡ್ ಗಿಫ್ಟಾ? ಹೌದು.
ಇನ್ನೊಂದು ಹೇಳಿದ್ದಾರೆ, ಇನ್ನೊಂದು Yourself. Be yourself. ನನ್ನ leggings ಉಂಟು ಬ್ಲಾಕ್ ಕಲರ್ ಬೇಕಾ? ಬ್ಲಾಕ್ ಅಲ್ಲಿ ಫಿಟ್ ಆಗ್ತದೆ. ಪೂರ ಪೂರ ನಾಟಕ video reta saat jadi kalau sangat ಆಯ್ತು, ಇನ್ನು ಡ್ರೆಸ್ ತೆಗಿರ್ಬೇಕು ಬೇಗ. ಓಕೆ, ಇವಾಗ ಬೀಟ್ರೂಟ್ ಪಲ್ಯ ಇವತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್ ಅಂತ ಸಂಜೆ ಖಾಲಿ ಬೀಟ್ರೂಟ್ ಪಲ್ಯದಲ್ಲಿ ಊಟ ಮಾಡೋದು ನಾವು. ಓಕೆ, ಅದಕ್ಕೆ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಒಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನನ್ನ ಬೀಟ್ರೂಟ್ ಪಲ್ಯ ಸ್ಟೈಲೇ ಬೇರೆ. ಯಾಕೆಂದರೆ ಇದಕ್ಕಿಂತ ಮೊದಲು ತೋರಿಸಿದ್ದೀನಿ ನಾನದು. ಆದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲವರಿಗೆ ನೆನಪಿರುತ್ತೆ, ಕೆಲವರು ಹೊಸೊಬ್ಬರು ಬರ್ತಾರೆ. ಹಾಗಾಗಿ ಒಂದು ಸೈಡ್ ಕುಕ್ಕರ್ ಇಟ್ಟಿದ್ದೀನಿ, ಒಂದು ಸೈಡ್ ಮೆಣಸು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಮಸಾಲ ಫ್ರೈ ಮಾಡಿ ಹಾಕೋದು ನಾನು, ಪುಡಿ ಮಾಡಿ. ಕುಕ್ಕರಲ್ಲಿ ಎಷ್ಟು ತನಕ ನೀರುಳ್ಳಿ ಅದು ಇದೆಲ್ಲ ಫ್ರೈ ಮಾಡಿ ಬಿಡ್ತೀನಿ ಅಂತ ಹೇಳಿ. ಓಕೆ, ಕುಕ್ಕರಿಗೆ ಎಣ್ಣೆನೂ ಹಾಕೋಣ. ಡಬಲ್ ಟಾಸ್ಕ್ ನಮ್ಮದು. ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ, ಒಂದು ನೀರುಳ್ಳಿ ಸಾಕು. ಮೆಣಸು ಸ್ವಲ್ಪ ಫ್ರೈ ಆಗಬೇಕು. ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ರೈಸ್. ಇಷ್ಟು ಫ್ರೈ ಮಾಡಿ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು. ನೀರುಳ್ಳಿ ಕೆಂಪು ಆಗ್ತಾ ಬಂತು. 4 ಟೊಮೆಟೊವನ್ನು ಹಾಕೋಣ. ಲೂಸುನಿ ದಡೂನ್ ಪತೂರಿ, 2 ಲವಂಗ. ಓಕೆ, ಇದನ್ನು ಇವಾಗ ಪುಡಿ ಮಾಡೋಣ. ಮುಕ್ಲಿ ಸಣ್ಣ ತುಂಡು ಬೆಲ್ಲ, ನನಗೆ ಬೇಕು ಬೆಲ್ಲ. ನೀನು ದೊಡ್ಡ ಕಳ್ಳ. ಹಲ್ಲ ಹಲ್ಲ ಹಲ್ಲ. ಓ ಬ್ಲ್ಯಾಕ್ ಗುಂಡ. ಓಕೆ, ಇವಾಗ ಹುಡಿಯನ್ನು ಹಾಕೋಣ. ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಬಾಕಿ ಇಡ್ತಾ ಇದ್ದೀನಿ, ನೋಡ್ಕೊಂಡು ಆಮೇಲೆ ಸೇರಿಸ್ಬೋದು. ಓಕೆ, ಲಾಸ್ಟಿಗೆ ನಾನು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೋದು. ಲಾಸ್ಟಿಗೆ ಒಗ್ಗರಣೆಗೆ ಹಾಕೋದಿಲ್ಲ, ಲಾಸ್ಟಿಗೆ ಮೇಲ್ಗಡೆಯಿಂದ ಹಾಕೋದು ಇದನ್ನು ನಾನು. ನನಗೆ ಅದು ಇಷ್ಟ ಆ ರೀತಿ. ಹಾಗೆ ಇವಾಗ ಕುಕ್ಕರನ್ನು ಮುಚ್ಚೋಣ, 1 ಸೀಟಿ ಬರಲಿ. ತೆಂಗಿನಕಾಯಿ ಎಲ್ಲ ಆಮೇಲೆ ಹಾಕೋದು ನಾನು.
ಲಾಸ್ಟಿಗೆ ತೆಂಗಿನಕಾಯಿ ಹಾಗೂ ಕೊತ್ತಂಬರಿ ಸೂಪರ್ ಆಗುತ್ತೆ. ಅಷ್ಟೇ ಮಾಡಲಿಕ್ಕಿರೋದು. ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಪಲ್ಯ. ಓಕೆ, ಇವತ್ತಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು ನಾವು. ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್ ಹೇಳೋದಕ್ಕಿಂತ ಮುಂಚೆ ನನ್ನ ಇನ್ಸ್ಟಾ ಪೇಜ್ ಕೂಡ ಇದೆ, ಮಧ್ಯಮ ಕುಟುಂಬ ಅಂತ ಹೇಳಿ. ಖಂಡಿತವಾಗ್ಲೂ ನೀವು ಅದನ್ನೊಮ್ಮೆ ಓಪನ್ ಮಾಡಿ ನೋಡಿ, ಫಾಲೋ ಮಾಡಿ. ನಿಮಗೆ ಎಂಟರ್ಟೈನ್ಮೆಂಟ್ ಆಗ್ಬೋದಂತ ಎಣಿಸ್ತೀನಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.